ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಬೆಟ್ಟದ ಶ್ರೀ ರಂಗನಾಥಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಕಡೆ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವದಲ್ಲಿ ಮಾಜಿ ಪ್ರಧಾನಿಗಳಾದ ಶ್ರೀಯುತ ಎಚ್.ಡಿ. ದೇವೇಗೌಡರು ಭಾಗವಹಿಸಿದ್ದರು. ಮೋದಿಯವರು ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ. ಮೋದಿ ಮತ್ತು ಶಾ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ. ಮೋದಿಯವರು ಬಂದ ನಂತರ ಟೆರರಿಸ್ಟ್ ಅನ್ನು ಕಂಟ್ರೋಲ್ ಮಾಡಿದ್ದಾರೆ ಮತ್ತು ಹಿಂದೆ ನಡೆಯುತ್ತಿದ್ದ ಅಕ್ರಮಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೇಂದ್ರ ಸರ್ಕಾರದ ಆಡಳಿತ ನಿರ್ಧಾರವನ್ನು ಪ್ರಶಂಸಿಸಿದರು. ಹಳೇಕೋಟೆ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಕಡೆ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಜನರು ಬೀದಿಯಲ್ಲಿ ನೆಮ್ಮದಿಯಿಂದ ಓಡಾಡುತ್ತಿದ್ದಾರೆ ಮತ್ತು ಮೋದಿಯವರು ಒಳ್ಳೆಯ ಕೆಲಸದಿಂದ ಜನರು ನೆಮ್ಮದಿಯಿಂದ ಮತ ಹಾಕುತ್ತಾರೆ ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಶ್ಮೀರಕ್ಕೆ ಬರುತ್ತಿದ್ದಾರೆ ಎಂದರು. ಕರ್ನಾಟಕ ವಿಚಾರದಲ್ಲಿ ಯಾವುದೇ ವಿಷಯ ಮಾತನಾಡಲ್ಲ, ಟೈಮ್ ಬರುತ್ತೆ ಆಗ ಮಾತಾಡ್ತೀನಿ ಎಂದರು. ಮಂಡಿ ನೋವು ಬಿಟ್ಟರೆ ಆರೋಗ್ಯ ಸರಿಯಿದೆ, ತೊಂದರೆ ಇಲ್ಲ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ, ಹಾಸನಕ್ಕೆ ಬರ್ತೀನಿ ಎಂದರು. ಕಾಂಗ್ರೆಸ್ ಸರ್ಕಾರದ ರಾಜಭವನ ಚಲೋ ವಿಚಾರದ ಬಗ್ಗೆ ಈಗ ನಾನು ಮಾತನಾಡುವುದಿಲ್ಲ, ನಿಮ್ಮ ಮುಂದೆ ಮಾತನಾಡುವ ಕಾಲ ಬರುತ್ತೆ ಎಂದರು. ಹಾಸನ ನನ್ನ ಜಿಲ್ಲೆ, ನನ್ನ ಹುಟ್ಟೂರು, ಸ್ವಂತ ಕ್ಷೇತ್ರ, ಇದನ್ನು ಹೇಗೆ ಮರೆಯಲಿ? ರಂಗನಾಥನ ಆಶೀರ್ವಾದದಿಂದ ಇನ್ನೂ 4-6 ವರ್ಷ ರಾಜಕೀಯ ಮಾಡ್ತೀನಿ ಎಂದು ಆತ್ಮವಿಶ್ವಾಸದಿಂದ ನುಡಿದು ಕೆಲವು ದಿನಗಳ ನಂತರ ನಿಮಗೆ ತಿಳಿಸಿ ಜಿಲ್ಲಾ ಪ್ರವಾಸ ಮಾಡುತ್ತೇನೆ ಎಂದರು. ಕಾಶ್ಮೀರದಲ್ಲಿರುವ ಶಿವನ ದೇವಾಲಯದಲ್ಲಿ 230 ಮೆಟ್ಟಿಲು ಇದೆ. ನಾನು 30 ಮೆಟ್ಟಿಲು ಹತ್ತಿದೆ, ಆಮೇಲೆ ಆಗಲಿಲ್ಲ, ಹತ್ತುವುದು ಕಷ್ಟ. ಆಗ CRPF ಯೋಧರು ದೇವಾಲಯಕ್ಕೆ ಕರೆದುಕೊಂಡು ಹೋದರು, ಪೂಜೆ ಸಲ್ಲಿಸಿದೆ. ನಂತರ ನಾಥದ್ವಾರದಲ್ಲಿ ಬಹಳ ಪ್ರಸಿದ್ಧವಾದ ಕೃಷ್ಣನ ದೇವಾಲಯವಿದೆ, ಅಲ್ಲಿಯೂ ಹೋಗಿದ್ದೆ ಎಂದರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಪಟ್ಟಣದ ಹೇಮಾವತಿ ಕ್ರೀಡಾಂಗಣಕ್ಕೆ ಹೆಲಿಪ್ಯಾಡಿಗೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾರಿನ ಮೂಲಕ ತಾಲೂಕಿನ ಹಳೇಕೋಟೆ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿದರು. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಹಿರಿಯ ಅರ್ಚಕರಾದ ಕೇಶವಮೂರ್ತಿ ಭಟ್ಟರ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಪೂರ್ಣ ಕುಂಭದೊಂದಿಗೆ ದೇವಾಲಯಕ್ಕೆ ಸ್ವಾಗತಿಸಿ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ಶಾಸಕ ಎಚ್.ಡಿ. ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಡಾ. ಸೂರಜ್ ರೇವಣ್ಣ, ಮಾಜಿ ಶಾಸಕ ಲಿಂಗೇಶ್ ಹಾಗೂ ಇತರರು ಇದ್ದರು. ನಡೀತಾ ಇತ್ತು, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಬೀದಿಯಲ್ಲಿ ಜನರಿಗೆ ಓಡಾಡ್ತಾರೆ. ಮೊದಲ ಬಾರಿಗೆ ಚುನಾವಣೆ ಕೂಡ ನೀವು ಆ ಟೈಮಲ್ಲಿ ಹೇಗಿದೆ? ಚುನಾವಣಾ ತಯಾರಿ ಹೇಗಿದೆ ಕಾಶ್ಮೀರದಲ್ಲಿ? ಮೊದಲ ಬಾರಿಗೆ 370 ರದ್ದಾದ್ಮೇಲೆ ಮತ್ತೆ ಚುನಾವಣೆಗೆ ಹೋಗ್ತಾರೆ. ಎಲೆಕ್ಷನ್ ನಡೀತಾ ಇರೋದ್ರಿಂದ ಚುನಾವಣೆ ಹೇಗೆ ನಡೀತದೆ ಅಂತ ಹೇಳಬಾರ್ದು, ಓಡಾಡ್ತಾಗುತ್ತೆ. ಅದು ಒಂದೆರಡು ದಿನ ತೊಂದರೆ ಆಯಿತು. ಮೋದಿಯವರು ಸಹ ಏನು ಆರ್ಟಿಕಲ್ 370 ತೆಗೆದ ಮೇಲೆ ಜನಸಾಮಾನ್ಯರು ಬೇರೆ ಓಡಾಡುತ್ತಿದ್ದಾರೆ, ನೆಮ್ಮದಿಯಿಂದ ಓಡಾಡುತ್ತಾರೆ. ಓಟ್ ಯಾರು ಮಾಡ್ತಾರೆ, ಯಾರು ಬಿಡ್ತಾರೆ ನಾನು ಕೇಳೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಕಡಿಮೆ ಮಾಡಿದ್ದಾರೆ. ನಾರ್ಮಲ್ ಲೈಫು, ಹೊಲದಲ್ಲಿ ವ್ಯವಸಾಯ ಮಾಡಿದರೆ ಅವರ ದಂಧೆ ಮಾಡಿದ್ರೆ ನೆಮ್ಮದಿಯಿಂದ ಮಾಡ್ತಾರೆ. ಓಟ್ ಯಾರಿಗೆ ಕೊಡ್ತಾರೆ? ಕರ್ನಾಟಕದ ಬೆಳವಣಿಗೆ ಬಗ್ಗೆ ರಾಜ್ಯಪಾಲರು ನಾನು ಕರ್ನಾಟಕದ ಬಗ್ಗೆ ಯಾವುದೇ ವಿಷಯ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಂತ ಮಾತಾಡೋದಿಲ್ಲ ಅಂತ ಹೇಳಿದರೆ